ನಿಮ್ಮ ಓಲ್ಡ್ ಫೋಟೋಗಳನ್ನ ಈ ತರ ನೀವು ಕೂಡ ಎಚ್ ಡಿ ಕ್ವಾಲಿಟಿಗೆ ಮಾಡ್ಕೋಬಹುದು. ಸಿಂಪಲ್ ಒಂದು ಪ್ರಾಂಪ್ಟ್ ಅನ್ನ ಯೂಸ್ ಮಾಡಿ ಜಮಿನಿಲಿ. ಸೊ ಯಾವ ತರ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಎಡಿಟಿಂಗ್ ಟಿಪ್ಸ್ ಈ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಜಮಿನಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕ್ರಿಯೇಟ್ ಇಮೇಜ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಯಾವ ಫೋಟೋ ಓಲ್ಡ್ ಇದೆ ಅಲ್ವಾ ಆ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಇದು ತುಂಬ ಓಲ್ಡ್ ಇರೋದ್ರಿಂದ ಇಲ್ಲಿ ಈ ಪ್ರಾಂಪ್ಟನ್ನು ಕೊಡ್ತೀನಿ. ಪ್ರಾಂಪ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಯುಮೆಂಟ್ ಪಿ ಡಿ ಎಫ್ ಅನ್ನು ಕೊಟ್ಟಿರ್ತೀನಿ. ನೀವು ಅದರಲ್ಲಿ ನಿಮ್ಗೆ ಯಾವ ಪ್ರಾಂಪ್ಟ್ ಬೇಕೋ ಅದನ್ನು ನೀವು ಹಾಕೋಬೋದು. ತುಂಬ ಪ್ರಾಂಪ್ಟ್ಗಳಿದ್ದಾವೆ. ಸೊ ಫಸ್ಟ್ ಒಂದು ಪ್ರಾಂಪ್ಟನ್ನು ಯೂಸ್ ಮಾಡಿ ಆಲ್ಮೋಸ್ಟು. ಸೊ ನಿಮಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಬೇಕಂದರೆ ಸೊ ಬೇರೆ ಬೇರೆ ಥರ ಪ್ರಾಂಪ್ಟ್ ಯೂಸ್ ಮಾಡ್ಬೋದು. ಸೊ ಸೆಂಡ್ ಬಟನ್ ಆಪ್ಷನ್ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಫೋಟೋನ ಇದು ಜನ್ರೇಟ್ ಮಾಡಿಕೊಡುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು. ಸೊ ನೋಡ್ಬೋದು ಎಷ್ಟು ಹೈ ಕ್ವಾಲಿಟಿಲಿ ಇದೆ. ಸೊ ಮುಂಚೆ ಇದ್ದಿದ್ದ ಫೋಟೋ ನೋಡಿ. ಸೊ ಈ ಫೋಟೋ ನೋಡಿ ಎಷ್ಟು ಕ್ಲಿಯಾರಿಟಿ ಇರೋಂಥ ಫೋಟೋನ ಇದು ಜನ್ರೇಟ್ ಮಾಡಿಕೊಟ್ಟಿದೆ. ಆ್ಯಂಡ್ ಇಲ್ಲಿ ನಿಮಗೆ ನೋಡ್ಬೋದು ಒಂದು ಚಿಕ್ಕದಾಗಿ ಒಂದು ವಾಟರ್ ಮಾರ್ಕ್ ಇದೆ ಅಲ್ವಾ. ಸೊ ಈ ವಾಟರ್ ಮಾರ್ಕನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಸಿಂಪಲ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಿಮಗೆ ಎಷ್ಟು ಫೋಟೋ ಬೇಕೋ ಅಷ್ಟು ಫೋಟೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸಿಂಪಲ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಪಿಕ್ಸಡ್ ಅಪ್ಲಿಕೇಶನ್ ಇರುತ್ತಲ್ವ ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಪ್ಲಸ್ ಐಕಾನ್ ಅಂತ ಇದೆ ಅಲ್ವಾ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಆ್ಯನ್ ಇಮೇಜ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ರಿಮೂವ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಜಸ್ಟ್ ನಿಮಗೆ ಎಲ್ಲಿ ಈ ಥರ ವಾಟರ್ ಮಾರ್ಕ್ ಇದೆ ಅಲ್ವಾ ಅದನ್ನು ಆ ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ರಿಮೂವ್ ಅಂತ ಇದೆ ಅಲ್ವಾ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮುಗಿದೋಯ್ತು. ಸೊ ಮತ್ತೆ ನೀವು ಈ ಒಂದು ಟಿಕ್ ಮಾರ್ಕ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ರೀಟಚ್ ಅಂತ ಇದೆ ಅಲ್ವಾ ರೀಟಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಚ್ ಡಿ ಪೋರ್ಟ್ರೇಟ್ ಅಂತ ಆಪ್ಷನ್ ಇದೆ ಅಲ್ವಾ ಇದನ್ನ ಕ್ಲಿಕ್ ಮಾಡಿದರೆ ಸೊ ಇನ್ನೂ ಕೂಡ ನಿಮಗೆ ಕ್ವಾಲಿಟಿಯಲ್ಲಿ ಇರೋವಂಥ ಫೋಟೋನ ಇದು ಜನ್ರೇಟ್ ಮಾಡಿಕೊಡುತ್ತೆ. ಸ್ವಲ್ಪ ವೇಟ್ ಮಾಡಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಮುಗಿದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ತರ ಎಡಿಟಿಂಗ್ ಟಿಪ್ಸ್ ವಿಡಿಯೋಸ್ ಈ ಒಂದು ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇರೆ ಎಡಿಟಿಂಗ್ ಟಿಪ್ಸ್ ಏನಾದರೂ ಬೇಕಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.